ಬಂಗಾರಪೇಟೆ ಸಂಗಮ್ ಕಲ್ಯಾಣ ಮಂಟಪದಲ್ಲಿ ಇನಿಯನ ಆತ್ಮ ಫಿಲ್ಮ್ ಟ್ರೇಲರ್ ಲಾಂಚ್. E5 ನ್ಯೂಸ್ಗೆ ಸ್ವಾಗತ. ಶ್ರೀ ವಿನಾಯಕ ವೆಂಕಟೇಶ್ವರ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಬಿ ಕಾಳಾವತಿ ನಿರ್ಮಾಣ, ನರೇಶ್ ಸಿದ್ದಘಟ್ಟ ನಿರ್ದೇಶನ, ನಾಯಕ ನಟರಾಗಿ ಬಾಬು, ನಾಯಕಿಯಾಗಿ ನಿಶಾ ರೆಡ್ಡಿ ಅಭಿನಯದ ಇನಿಯನ ಆತ್ಮ ಚಲನಚಿತ್ರ ಚಿತ್ರೀಕರಣ ಮುಕ್ತಾಯವಾಗಿದ್ದು, ಇದೇ ನವೆಂಬರ್ ತಿಂಗಳು 14ರಂದು ಚಿತ್ರ ಬಿಡುಗಡೆಯಾಗಲಿದ್ದು, ಅಕ್ಟೋಬರ್ 31ರ ಶುಕ್ರವಾರ ಸಂಜೆ ಬಂಗಾರಪೇಟೆ ಪಟ್ಟಣದ ಸಂಗಮ್ ಕಲ್ಯಾಣ ಮಂಟಪದಲ್ಲಿ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಲಾಯಿತು. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಚಿತ್ರ ನಿರ್ಮಾಣ ಆಗಿದ್ದು, ಮೊದಲು ಕನ್ನಡ ತೆಲುಗು ಭಾಷೆಯಲ್ಲಿ ಫಿಲ್ಮ್ ರಿಲೀಸ್ ಮಾಡೋದಾಗಿ ನಿರ್ಮಾಪಕಿ ಬಿ ಕಾಳಾವತಿ ತಿಳಿಸಿದರು. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಚಿತ್ರೀಕರಣ ನಡೆದಿದ್ದು, ಹೊಸ ಪ್ರತಿಭೆಗಳನ್ನು ಬೆಳೆಸಬೇಕು, ಎಲ್ಲರೂ ಚಿತ್ರಮಂದಿರಗಳಲ್ಲಿ ಚಿತ್ರ ವೀಕ್ಷಿಸಬೇಕು ಅಂತ ಈ ಚಿತ್ರದ ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ನಿರ್ದೇಶನದ ಹೊಣೆ ಹೊತ್ತ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಸಿದ್ದಘಟ್ಟ ಗ್ರಾಮದ ನರೇಶ್ ರವರು ವಿನಂತಿ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಸಂಘದ ಅಧ್ಯಕ್ಷೆ ಪಲ್ಲವಿ ಮಣಿ, ಕೂಡ ಅಧ್ಯಕ್ಷ ಗೋಪಾಲರೆಡ್ಡಿ, ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ, ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಾಲೀಕ ಜಗದೀಶ್, ಮುಖಂಡರುಗಳಾದ ಮುರಳಿ, ಪ್ರಸಾದ್, ವಿಜಯಲಕ್ಷ್ಮಿ, ಸುಬ್ರಹ್ಮಣಿ ಸೇರಿದಂತೆ ಮುಖಂಡರುಗಳು, ಸಿನಿಪ್ರೇಮಿಗಳು, ಚಿತ್ರತಂಡದ ಬಳಗ ಭಾಗವಹಿಸಿ ಚಿತ್ರ ಯಶಸ್ವಿಗೆ ಶುಭ ಕೋರಿದರು. ತುಮಟಗೆರೆ ಶಿವರಾಜು ಎಂ, E5 ನ್ಯೂಸ್, ಬಂಗಾರಪೇಟೆ. ಸೊ ಇದ್ರ ಮಧ್ಯೆ ಕ್ಲಾರಿಟಿ ಬೇಕು ಅಂದರೆ ಖಂಡಿತ ಇಂಡಿಯನ್ ಆತ್ಮ ಸಿನಿಮಾ ಬಂದು ನೋಡಿ, ಎಲ್ಲರೂ ನಮ್ಗೆ ಆಶೀರ್ವಾದ ಕೋರ್ಕೊಂಡು. ಥ್ಯಾಂಕ್ ಯು ಸೊ ಮಚ್. ನಾವು ಸಿನಿಮಾ ಇಂಡಿಯನ್ ಆತ್ಮ ಅಂತ ಮಾಡಿದ್ದೀವಿ. ಇದೇ ನಮ್ಮ ಕನ್ನಡ ಸಿನಿಮಾ ಮೊದಲ ಬಾರಿಗೆ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಮಾಡ್ತಕ್ಕಂಥದ್ದು. ಈ ಸಿನಿಮಾ ಬಂದು ಆರಾಮ್ ಮೂವಿ. ಒಂದು ಹೀರೋ ಮಗ ಹೀರೋ ಆಗ್ತಾನೆ, ತುಳಿದಲ್ಲಿ ಮಗ ಹೀರೋ ಆಗ್ಬೋದು. ಯಾಕಂದ್ರೆ ಯಾವುದೇ ಇಲ್ಲದೆ ನಮ್ಮಂಥ ನಿಮ್ಮಂಥ ಸಾಮಾನ್ಯ ವ್ಯಕ್ತಿ ಇವಾಗ ಹೀರೋ ಆಗಿ ಬಂದಿದ್ದೀವಿ. ಇದು ನನ್ನ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ನಮಗೆ ಪ್ರೋತ್ಸಾಹ ಕೊಡಬೇಕಂತ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಸರ್, ಯಾವಾಗ ರಿಲೀಸ್ ಆಗೋದು? ಆಮೇಲೆ ರಿಲೀಸ್ ಬಂದು ಟ್ರೈಲರ್ ಆಯಿತು, ಟೀಸರ್ ಮುಗೀತು 31ಗೆ. ರಿಲೀಸ್ ಬಂದು ನವೆಂಬರ್ 14 ಕರ್ನಾಟಕ ಫುಲ್ಲು ಒಂದು 100 ಟ್ಯಾಕ್ಸ್ ರಿಲೀಸ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ಓಕೆ, ಥ್ಯಾಂಕ್ ಯು ಸರ್. ಆಂಧ್ರದಲ್ಲಿ ಯಾವ್ದು ರಿಲೀಸ್ ಆಗೋದು? ಆಂಧ್ರದಲ್ಲಿ ಇನ್ನು ಒಂದು 10 ಡೇಸ್ ಆಗುತ್ತೆ ಸರ್. ನೋಡಿಕೊಂಡು ರಿಲೀಸ್ ಮಾಡಿ ಅಂತ ಹಾಗೆ ಕಾಣಿಸ್ತಾ ಇದೆ ಕೂಡ. ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಹೋಗಿ ಖಂಡಿತ ಸಿನಿಮಾ ನೋಡಿ ನಮಗೆಲ್ಲರಿಗೂ ಸಪೋರ್ಟ್ ಮಾಡಬೇಕು ಅಂತ ಕೋರ್ಕೊಳ್ತೀನಿ ಅಷ್ಟೇ. ಹಳ್ಳಿಯಿಂದ ಬಂದು ಇದೆಲ್ಲ ಪ್ರಯತ್ನ ಮಾಡಿರೋದಕ್ಕೆ ಅವ್ರಿಗೆ ಆನ್ಸರ್ ಮಾಡಬೇಕು. ಯಾಕಂದರೆ ನಾವು ಪ್ರಯತ್ನ ಮಾಡಿದ್ರೆ ದೇವರು ಒಳ್ಳೇದು ಮಾಡೇ ಮಾಡುತ್ತೆ. ಈ ಟ್ರೈಲರ್ ನೋಡಿದ್ರೆ 100% 100 ದಿನ ಓಡುತ್ತೆ. ದೇವರು ಒಳ್ಳೇದು ಮಾಡಿ ಈ ಚಿತ್ರತಂಡಕ್ಕೆ ನಾವು ತಾಯಿ ಚಾಮರಾಜನಗರ ಕಾಪಾಡ್ತಾನೆ. ಅವ್ರ ಜಗತ್ತಿನ ಮೇಲೆ ಬರುವಂಥ ಪ್ರಯತ್ನ ಇದು. ದೇವರು ಒಳ್ಳೇದು ಮಾಡಲಿ. ಆ ಚಿತ್ರತಂಡ ಎಲ್ಲ ಆಚೆ ಬಂದು ಒಳ್ಳೆ ಸಕ್ಸಸ್ ಮಾಡಲಿ ಅಂತ